ಬಿಸಿಲಿನ ಧಗೆಗೆ ಶಾರದಮ್ಮ ಒಳಗೂ ಹೊರಕ್ಕೂ ಸಾಕಷ್ಟು ಸಲ ಓಡಾಡಿದರು. ತಮ್ಮ ಊರಿಗಿಂತ ಇಲ್ಲಿ ಬಿಸಿಲು ಸೆಕೆ ಜಾಸ್ತಿ ಎನ್ನಿಸಿತ್ತು. ಅವರನ್ನು ತಮ್ಮ ಊರು ಮನೆಯ ಭ್ರಮೆಯಲ್ಲಿಯೇ ಇದ್ದರು. ಇಲ್ಲಿಗೆ ಬಂದು 15 ದಿನಗಳಾಗಿದ್ದರೂ ಅವರಿಗೆ ಹೊಂದಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಶ್ರೀಪತಿಗಳು ತೆಪ್ಪಗಿದ್ದರು. ಹುಡುಗರು ಕಾಂಪೌಂಡ್ನಲ್ಲಿ ಆಡುತ್ತಿರುವುದು ನೋಡಿ ಒಳಗೆ ಬಂದು ಗಂಡನ ಬಳಿ ನಿಂತರು. ನನಗೆ ಸರಿ ಅನ್ಸಲ್ಲ. ಮನದ ಮಾತನ್ನು ಗಂಡನ ಮುಂದಿಟ್ಟಾಗ ಆತನ ತುಟಿಗಳ ಮೇಲೆ ನೋವಿನ ನಗೆ ಅರಳಿತು. ಯಾವುದು ಅಂದ್ರು ಮೆತ್ತಗೆ. ಇದು ಸಂಧ್ಯೆ ಮದುವೆ ವಯಸ್ಸಲ್ವಾ? ಗಂಡು ನೋಡೋ ಪ್ರಯತ್ನವೇ ಇಲ್ಲ. ಊರಿನಲ್ಲಿ ಅಷ್ಟಿಷ್ಟು ಜನ ಪರಿಚಯವಿದ್ರು. ಅವರವರಿಗೆ ಜಾತಕ ಕೊಡ್ಬೋದಿತ್ತು. ಇಲ್ಲೇನು ಮಾಡೋದು? ನೀವು ಹೊರಗಡೆ ಹೋಗಲ್ಲ. ಕರಾಳ ಸಂಕಟ ತೋಡಿಕೊಂಡರು. ಅದು ಅವರ ಮನಸ್ಸಿನಲ್ಲಿಯೂ ಇತ್ತು. ಆದರೆ ನಿಸ್ಸಹಾಯಕರು. ಮಾತೇ ಹೊರಡಲಿಲ್ಲ ಬಾಯಿಂದ. ಯಾಕೆ ಸುಮ್ಮನಾದ್ರಿ? ಸಂಧ್ಯಾಗೆ ತಲೆಯ ಮೇಲೆ 4 ಅಕ್ಷತೆ ಹಾಕೋದು ಬೇಡ್ವಾ? ಅಳು ಧ್ವನಿಯಲ್ಲೇ ಕೇಳಿದರು ಶಾರದಮ್ಮ. ಆಗಾಗ ಆರೋಗ್ಯ ಹದಗೆಟ್ಟು ತೀರಾ ನಿತ್ರಾಣವಾಗಿದ್ದರು. ತಾನು 1-2 ಕಿಲೋಮೀಟರ್ ಓಡಾಡಬಲ್ಲೆನೆಂದು ಧೈರ್ಯ ಕೂಡ ಇರಲಿಲ್ಲ. ನನಗೂ ಆಸೆ ಇದೆ. ಏನು ಮಾಡಲಿ? ಸ್ವಲ್ಪ ಮೈಯೆಲ್ಲ ಕೂಡ್ಕೊಳ್ಳಿ, ಆಮೇಲೇನಾದರೂ ಮಾಡೋಣ, ಭರವಸೆ ಕೊಟ್ಟರು. ಶಾರದಮ್ಮನಿಗೆ ಸಮಾಧಾನವಾಗಲಿಲ್ಲ. ನಂಗ್ಯಾಕೋ ಭಯ. ಅವಳಿಗೆ ವಿವಾಹವಾಗುತ್ತೋ ಇಲ್ವೋ ಅಂದ ಕೂಡಲೇ ಆ ಮನುಷ್ಯನ ತಾಳ್ಮೆ ಸತ್ತು ಹೋಯಿತು. ಅಷ್ಟರಲ್ಲಿ ಸಂಧ್ಯಾ ಬರದಿದ್ದರೆ 4-6 ಕೆಟ್ಟ ಮಾತುಗಳು ಜಾರಿ ಬರುತ್ತಿದ್ದವೇನೋ. ಕೈಯಲ್ಲಿನ ಪ್ಲಾಸ್ಟಿಕ್ ಬ್ಯಾಗ್ ಗೋಡೆಗೊರಗಿಸಿ ಇಟ್ಟು ಅತ್ತ ಬಂದು, ಭಯ ಆಗೋದೇನಿದೆ? ಸದಾ ಭಯದ ನೆರಳದ ಆಶ್ರಯಿಸಿರೋರು ಸುಖವಾಗಿ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. 1 ಲೋಟ ಕಾಫಿ ಕೊಡಮ್ಮ. ತಾಯಿಯನ್ನು ಎಬ್ಬಿಸಿ ಕಳಿಸಿ ತಂದೆ ಬಳಿ ಕೂತಳು. ಮುಖದಲ್ಲಿ ದಣಿದಿದ್ದರೂ ಉತ್ಸಾಹ ಬತ್ತಿ ಹೋಗಲಿಲ್ಲ. ಅಪ್ಪ, ಅಮ್ಮನ ಜಗತ್ತು ತೀರಾ ಚಿಕ್ದು. ಅಲ್ಲಿ ಗಂಡ ಮಕ್ಕಳನ್ನ ಮಾತ್ರ ಕಂಡೋಳು. ಅದನ್ನ ಬಿಟ್ಟು ಬೇರೇನೂ ಯೋಚಿಸಲ್ಲ. ದಯವಿಟ್ಟು ಅಮ್ಮನ ಮಾತನ್ನು ನೀವು ಮನಸ್ಸಿಗೆ ಹಚ್ಕೋಬಾರ್ದು. ಇಲ್ಲಿನ ಬದುಕಿಗೆ ಹೊಂದ್ಕೋಬೇಕು. ಈ ಹುಡುಗರನ್ನ ಶಾಲೆಗೆ ಸೇರಿಸ್ಬೇಕು. ಅದೇ ನಮಗೆ ಸದ್ಯದ ಸಮಸ್ಯೆ. ಬೇಕಾದರೆ ಒಂದು ಗಂಡು ಹುಡುಕಿ ನಿಮ್ಮ ಮಗಳಿಗೆ ಮದುವೆ ಮಾಡ್ಬೋದು. ಆದರೆ ಶಾಲೆಗಳಲ್ಲಿ ಸೀಟು ಸಿಗೋದು ಮಹಾನ್ ಕಷ್ಟ ಎಂದು ಜೋಕ್ ಮಾಡಿದಳು. ವಾಸ್ತವ ಸ್ಥಿತಿಯಾದರೂ ಅವರ ಕಷ್ಟವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲ. ಶ್ರೀಪತಿಗಳು ಕೂಡ ಮುಗುಳ್ನಗೆ ಬೀರಿದರು. 1 ಲೋಟ ಕಾಫಿ ಹಿಡಿದು ಬಂದು ಶಾರದಮ್ಮ, ನಿಮ್ಮಪ್ಪ ಸಂಜೆ ಕಾಫಿ ಬೇಡ ಅಂದ್ರು. ಅದ್ರ ಬದಲು ಹಾಲ್ ಅಂತಂದ್ರು ಕೊಡ್ಬೋದಿತ್ತಲ್ಲ ಅನ್ನುತ್ತಲೇ ಅವಳ ಕೈಗೆ ಲೋಟ ಕೊಟ್ಟರು. ಲೋಟದ ಬಿಸಿ ಕೂಡ ಅವಳಿಂದ ಸಹಿಸಲಾಗಲಿಲ್ಲ. ಇಡೀ ಕುಟುಂಬವನ್ನು ಅವಳ ಸಂಬಳದಲ್ಲಿ ಪೋಷಿಸಬೇಕಿತ್ತು. ಎದ್ದು ಹೋಗಿ ಇನ್ನೊಂದು ಲೋಟ ತಂದು ಶೇರ್ ಮಾಡಿದಳು. ನೀನು ತಗೊಮ್ಮ. ಅಪ್ಪ ಕಾಫಿ ಕುಡಿಯೋದೇನು ಬೇಡ, ನಾಳೆ ಹಾರ್ಲಿಕ್ಸ್ ತರ್ತೀನಿ, ಅದನ್ನೇ ಬೆರೆಸ್ಕೊಡು ಅಂದಳು. ಶಾರದಮ್ಮ ಆ ಲೋಟ ಕಾಫಿ ಅವಳ ಲೋಟಕ್ಕೆ ಸುರಿದು, ನಾನು ಈಗ ಕಾಫಿ ಮಾಡ್ಕೊಂಡು ಕುಡ್ದೆ, ಮತ್ತೆ ಕುಡಿದ್ರೆ ಉಷ್ಣವಾಗುತ್ತೆ ಎಂದು ಎದ್ದು ಹೋದರು. ಸಂಧ್ಯಳ ಗಂಟಲಲ್ಲಿ ಉಗುಳು ಸಿಕ್ಕಿ ಹಾಕಿಕೊಂಡಿತ್ತು. ಪರಿಸ್ಥಿತಿ ಹೆಣ್ಣಿಗೆ ಕಟ್ಟಿತೆಂದರೆ ಇಂದು ಸುಳ್ಳುಗಳು ಸೃಷ್ಟಿಯಾಗುತ್ತವೆ. ಲೋಟ ಹಿಡಿದು ಹೊರಗೆದ್ದು ಬಂದವಳು ಆಟವಾಡುತ್ತಿದ್ದ ರಾಘವೇಂದ್ರನನ್ನು ಕರೆದು ಅವನಿಗೆ ಕೊಟ್ಟಳು. ಅಕ್ಕ, ಅಮ್ಮ ಕಾಫಿಗೆ ಸಕ್ಕರೆ ಕಮ್ಮಿ ಆಗ್ತಾಳೆ ದೂರಿದ. ಬರೀ ಮುಗುಳ್ನಕ್ಕಷ್ಟೇ. ಸ್ವಲ್ಪ ಎತ್ತರಕ್ಕೆ ಬೆಳೆದ ವಿದ್ಯೆಗೆ ಬಟ್ಟೆಗಳ ಅಳತೆ ಕಮ್ಮಿಯಾಗಿ ಕೆಟ್ಟದಾಗಿ ಇಣುಕುತ್ತಿದ್ದರೆ ಬಣಗೆಟ್ಟ ಬಟ್ಟೆಯಲ್ಲಿ ಸುವಿದ್ಯೆ ಮತ್ತಷ್ಟು ಪೇಚಾಗಿ ಕಾಣುತ್ತಿದ್ದಳು. ಶಾಲೆಗೆ ಹೋಗುವಾಗ ಹೊಸ ಬಟ್ಟೆ ಕೊಡಿಸ್ತೀಯಲ್ಲ ಎಂದ ಸುವಿದ್ಯ ಕಣ್ಣುಗಳಲ್ಲಿ ದೊಡ್ಡ ಕನಸ್ಲೇ ಇತ್ತು. ಹೌದು, ಶಾಲೆಗೆ ಯೂನಿಫಾರ್ಮ್ ಬೇಕಲ್ಲ. ಯಾವ ಶಾಲೆಯಲ್ಲಿ ಸೀಟು ಸಿಕ್ಕುತ್ತೋ ಆ ಶಾಲೆ ಯೂನಿಫಾರ್ಮ್ ಹೊಲಿಸಬೇಕಾಗುತ್ತೆ. ಮೊನ್ನೆ ತಂದು ಕೊಟ್ಟ ಪುಸ್ತಕಗಳನ್ನು ಓದಿಕೊಳ್ಳಿ. ಇಲ್ಲಿನ ಹೆಚ್ಚಿನ ತಿಳುವಳಿಕೆ ಬೇಕಾಗುತ್ತೆ. ತಲೆ ಸವರಿ ಅವರಿಬ್ಬರನ್ನು ಒಳಗೆ ಕಳುಹಿಸಿದಳು. ಮುಂದೆ ಸಮಸ್ಯೆಗಳ ಮಹಾಪೂರವೇ ಇತ್ತು. ಒಳಗೆ ಬಂದವಳ ಉಡುಪು ಬದಲಾಯಿಸಿ ಅಡುಗೆ ಮನೆಗೆ ಬಂದಳು. 8ಕ್ಕೆ ಹೋದವಳು ಬಂದಿದ್ದೇ ಈಗ. ಸದಾ ಬ್ಯುಸಿಯಾಗೋ ನರ್ಸಿಂಗ್ ಹೋಮ್ ಆದುದರಿಂದ ರಿಸೆಪ್ಷನ್ ಕೌಂಟರ್ ತೆಗೆದೇ ಇರಬೇಕು. ನೈಟ್ ಡ್ಯೂಟಿನೂ ಬೀಳ್ತಿತ್ತು. ಇಂದು ಹೊರಡುವಾಗ ಮಾರ್ಟಿನಾ, ಶಾಂತಿ ಲೀವ್ನಲ್ಲಿದ್ದಾಳೆ, ನೈಟ್ ಡ್ಯೂಟಿ ನಾನೇ ಮಾಡಬೇಕಾಗುತ್ತಂತೆ ಪರಮಶಿವಯ್ಯ ಹೇಳಿದ್ರು. ನಾವು ರಾತ್ರಿ ವೇಳೆ ತಾನೇ ಮ್ಯಾನೇಜ್ ಮಾಡ್ಕೋಬೋದಿತ್ತು. ಆದರೆ ಡಾಕ್ಟ್ರ್ ಏನಂದ್ರು, ರೌಂಡ್ಸ್ ಬಂದರೆ ಮುಗ್ದೇ ಹೋಯ್ತು. ಭಯ ನಟಿಸಿದಳು. ಈಗ ನರ್ಸಿಂಗ್ ಕೋರ್ಸ್ ಮಾಡಿಕೊಂಡಿರುವ ಸಿಸ್ಟರ್ ಆಗಿ ಅಪಾಯಿಂಟ್ ಆಗಿದ್ದರು ಅವಳು. ರಿಸೆಪ್ಷನಿಸ್ಟ್ ಆಗಿದ್ದಾಗ ಅವಳ ಕೈಗೆ ಕೆಳಗೆ ತರಬೇತಿ ಪಡೆದಿದ್ದಳು. ಮಾತುಗಾತಿ, ಗಡಸುಗಾತಿ. ಇವಳಿಗಿಂತ ಹಿರಿಯವಳು. ಆಯ್ತು ಎಂದು ಬಂದಿದ್ದಳು.
ರಾತ್ರಿ ಡ್ಯೂಟಿ ಆದರೆ ತಾಯಿಯ ವಿರೋಧ ಇರುತ್ತೆಂದು ಅವಳಿಗೆ ಗೊತ್ತು. ಆದರೂ ಅನಿವಾರ್ಯ. ದಡಬಡನೆ ಅಡಿಗೆ ಮನೆ ಸ್ವಚ್ಛಗೊಳಿಸಲು ಸಿದ್ಧವಾದಾಗ ಶಾರದಮ್ಮ ಬಂದು ರೇಗಿಕೊಂಡರು. ಈಗ ತಾನೇ ಬಂದಿದ್ದೀಯಾ, ಸ್ವಲ್ಪ ಕೂತ್ಕೋ, ಮಲ್ಕೊಂಡು ರೆಸ್ಟ್ ತಗೋ. ಹುಡುಗ್ರಂತೂ ಕಾಲು ಮುರ್ಕೊಂಡು ಬಿದ್ದಂಗೆ ಪೇಚಾಡ್ತಾ ಇದೆ. ಹೊರಗಡೆಗೆ ಕರ್ಕೊಂಡೋಗೋಕ್ಕೆ ನಿಂಗೇಳಂತೂ ವಿದ್ಯಾ ದುಂಬಾಲು ಬಿದ್ದಿದ್ದಾಳೆ. ನಾನೆಲ್ಲಿಗೆ ಕರ್ಕೊಂಡೋಗ್ಲಿ? ಮಕ್ಕಳ ಮೇಲಿನ ಕುಕ್ಕಲತೆಯನ್ನು ಪ್ರದರ್ಶಿಸಿದರು. ಅವಳಿಗೆ ಇದೆಲ್ಲ ತಿಳಿದಿದ್ದೆ. ಹುಡುಗರನ್ನು ಹೊರಗೆ ಕರೆದೊಯ್ಯುವುದು ಹೆಚ್ಚಿನ ಖರ್ಚಿನ ಬಾಬತ್ತು. ಅಲ್ಲದೆ ಅದಕ್ಕೆಲ್ಲ ಅವಳಿಗೆ ಪುರ್ಸೊತ್ತು ಇಲ್ಲ. ರಜವಂತೂ ಕೇಳುವ ಹಾಗೆ ಇರಲಿಲ್ಲ. ಸದ್ಯಕ್ಕೆ ಇವರುಗಳಿಗಾಗಿ ಶಾಲೆಯಲ್ಲಿ ಸೀಟು ಹಿಡಿದರೆ ಸಾಕಿತ್ತು. ಆಯ್ತಮ್ಮ, ಇಲ್ಲೇ ಇರ್ತಾರಲ್ಲ, ಆಮೇಲೆ ಒಂದಿನ ಎಲ್ಲರೂ ಕೂಡಿಯೇ ಹೋಗೋಣ. ಅಪ್ಪ ಒಂದಿಷ್ಟು ಚೇತರಿಸಿಕೊಳ್ಳಲಿ. ಅಮ್ಮ, ನನಗೆ ನೈಟ್ ಡ್ಯೂಟಿ ಇದೆ. 8ಕ್ಕೆ ಮೊದಲು ಮನೆ ಬಿಡಬೇಕು ಎಂದಳು ಗ್ಯಾಸ್ ಸ್ಟವ್ ಒರೆಸುತ್ತಾ. ರಾತ್ರಿ ಕೆಲಸಕ್ಕೆ ಹೋಗೋದಂದ್ರೇನು? ಯಾರ ಕಿವಿಗಾದ್ರೂ ಬಿದ್ದರೆ ಗತಿ ಏನು? ನೆಂಟರಿಷ್ಟರಂತೂ ಏನೇನೋ ಕತೆ ಕಟ್ಟಿಬಿಡ್ತಾರೆ. ಆಕೆಯ ದನಿಯಲ್ಲಿ ಭಯ, ಆತಂಕ, ದುಃಖ ಅರಿದು ಬಂದಾಗ ಅವಳ ಕೈ ಸ್ತಬ್ಧವಾಯಿತು. ತಾಯಿಯ ಸ್ವಭಾವ ಬಲ್ಲವಳು. ಇದಕ್ಕಿಂತ ಬೇರೆ ರೀತಿಯ ಮಾತಾಡಲು ಶಂಕ್ಯವಿಲ್ಲವೇನೋ? ಅಲ್ಪ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡಿಕೊಂಡರೆ ಈ ಥರ ಮಾತುಗಳನ್ನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಶಾರದಮ್ಮನತ್ತ ತಿರುಗಿದಳು. ನಾಲಿಗೆ ತುದಿಯವರೆಗೂ ಬಂದ ಮಾತುಗಳು ಅಲ್ಲೇ ನಿಂತವು. ನೀನು ಇಲ್ಲಿಗೆ ಬಂದ್ಮೇಲೆ ತುಂಬ ಬದಲಾದೆ. ಯಾವುದಕ್ಕೂ ನಮ್ಮನ್ನು ಕೇಳಲ್ಲ. ಜೊತೆಗೆ ಇದೊಂದು ಆಪಾದನೆ ನುಂಗಿಕೊಳ್ಳಲು ಸಂಧ್ಯೆಗೆ ಕಷ್ಟವಾಯಿತು. ಅಮ್ಮ, ನಂದು ಟೀಚರ್ ಕೆಲಸವಲ್ಲ, ಗೌರ್ಮೆಂಟ್ ಚೌಕರಿನೂ ಅಲ್ಲ. ನಿಗದಿಪಡಿಸಿದ ಸಮಯಕ್ಕೆ ಕೆಲಸ ಮಾಡಿ ಹಿಂದಿರುಗೋಕೆ. ಸಿಟಿಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಫೀಲ್ಡ್ಗಳಲ್ಲಿಯೂ ಶಿಫ್ಟ್ಗಳಲ್ಲಿಯೇ ವರ್ಕ್ ಮಾಡೋದು. ಇದೆಲ್ಲ ನೀನು ಅರ್ಥ ಮಾಡ್ಕೋಬೇಕು, ತಿಳಿಸಿ ಹೇಳಿದಳು. ಶಾರದಮ್ಮನ ಕೂತು ಕಣ್ಣೀರು ಹಾಕತೊಡಗಿದರು. ಮಾಡುತ್ತಿದ್ದ ಕೆಲಸ ಬಿಟ್ಟು ಸಂಧ್ಯಾ ಹೊರಗೆ ಬಂದಳು. ಗೋಡೆಗೊರಗಿ ಕೂತಿದ್ದ ತಂದೆ ಚಾವಣಿಯತ್ತ ನೋಟ ಹರಿಸಿದ್ದರು. ಅಪ್ಪ, ಸ್ವಲ್ಪ ಹೊರಗಡೆ ಗಾಳಿಗೆ ಅಡ್ಡಾಡಿದರೆ ಆರಾಮೆನಿಸುತ್ತೆ ಎಂದು ಅವರನ್ನು ಎಬ್ಬಿಸಿಕೊಂಡು ಹೊರಗೆ ಕರೆತಂದಳು. ರಾಘವೇಂದ್ರನ ಜೊತೆ ಬಳೆಯ ಚೂರುಗಳನ್ನಿಟ್ಟುಕೊಂಡು ಆಡುತ್ತಿದ್ದ ವಿದ್ಯಾನ ಕರೆದು ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡು ಒಳಗೆ ಕಳಿಸಿದಳು. ಹೊರಗಿನ ಗಾಳಿಗೆ ಉಸಿರೆಳೆದುಕೊಂಡರು ಶ್ರೀಪತಿ. ಕಿರಾಣಿ ಅಂಗಡಿಯ ವ್ಯಾಪಾರ ಅವರಪ್ಪನ ಕಾಲದ ನಂತರ ಲಾಭದಾಯಕವಾಗಿದ್ದರೂ ಆಮೇಲೆ ಪೂರ್ತಿ ಕೈಕಚ್ಚಿ ತಗೊಂಡೋರು ಸಾಲ ಹಿಂತಿರುಗಿಸದೆ ದಿವಾಳಿಯಾಗಿದ್ದರು. ನಂತರ ಅನಾರೋಗ್ಯ, ಸಾಲ. ಅಪ್ಪ, ನನಗೆ ರಾತ್ರಿ ನೈಟ್ ಡ್ಯೂಟಿ ಅಪ್ಪ. ಅಮ್ಮ ಅಳ್ತಾ ಕೂತಿದ್ದಾಳೆ. ಸಿಟಿಯಲ್ಲಿ ಇದೆಲ್ಲ ಮಾಮೂಲು. ನಾನೇನು ಬೀದಿಯಲ್ಲಿ ಇರ್ತೀನಾ? ನರ್ಸಿಂಗ್ ಹೋಮ್ನಲ್ಲಿ ಸಾಕಷ್ಟು ಸಿಬ್ಬಂದಿ ವರ್ಗದವರು, ಡಾಕ್ಟ್ರುಗಳು, ಸೆಕ್ಯೂರಿಟಿ ಆಫೀಸರ್ ಎಲ್ಲ ಇದ್ದಾರೆ. ಅಂಥದ್ರಲ್ಲಿ ಭಯವೇನು? ಅಮ್ಮನಿಗೆ ಸ್ವಲ್ಪ ತಿಳಿಸಿ ಹೇಳಿ, ತಂದೆ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಳು. ಶ್ರೀಪತಿ ಹೆಂಡತಿಗಿಂತ ಸ್ವಲ್ಪ ಬೇರೆಗೆ ಯೋಚಿಸಬಲ್ಲರು. ಗಂಡಸು ಹೊರಗಿನ ಜಗತ್ತನ್ನು ಬಲ್ಲ. ನಾನು ಹೇಳ್ತೀನಿ ಬಿಡಮ್ಮ ಅಂದರು. ರಾತ್ರಿ 8 ಶಾರದಮ್ಮ ಕೂತ ಜಾಗದಿಂದ ಮೇಲೇಳಲಿಲ್ಲ. ಮೊಂಡು ಹಿಡಿದಂತೆ ಕೂತಿದ್ದರು. ಊಟಕ್ಕಾಗಿ ತಟ್ಟೆ ಹಾಕಿಕೊಂಡ ಸಂಧ್ಯಾ ಎತ್ತಿಟ್ಟು ಹೊರಟಳು. ಮೂರ್ಖತನದಿಂದ ಕೆಲಸ ಕಳೆದುಕೊಂಡು ಇವರುಗಳನ್ನೆಲ್ಲ ಬೀದಿಯಲ್ಲಿ ನಿಲ್ಲಿಸುವಷ್ಟು ಪೆದ್ದಳಲ್ಲ. ನರ್ಸಿಂಗ್ ಹೋಮ್ ಬಂದಾಗ ಆಗ ತಾನೇ ಸ್ಕೂಟರಿಂದ ಇಳಿಯುತ್ತಿದ್ದ ಡಾಕ್ಟರ್ ಸುಧಾಕರ್ ಕಿರುನಗೆ ಬೀರಿದ. ಗುಡ್ ಈವ್ನಿಂಗ್ ಸರ್ ಎಂದಳು ನಯವಾಗಿ. ಗುಡ್ ಈವ್ನಿಂಗ್. ಇವತ್ತು ನಿಮ್ಮದು ಡ್ಯೂಟಿ ಗ್ರೇಟ್ ಲಾಸ್. ಶಾಂತಿಯವರು ಬ್ಯಾಗ್ ತುಂಬ ಕುರುಕುಲು ತಿಂಡಿ ಜೊತೆ ಒಂದು ಫ್ಲಾಸ್ಕ್ ಹಾರ್ಲಿಕ್ಸ್ ಬೋರ್ನ್ವಿಟಾ ತರೋರು ಅನ್ನುತ್ತಾ ಬಂದ. ಅದು ಉತ್ಪ್ರೇಕ್ಷೆಯ ಮಾತಲ್ಲ. ರಿಸೆಪ್ಷನಿಸ್ಟ್ ಶಾಂತಿ ಒಂದು ದೊಡ್ಡ ಬ್ಯಾಗನ್ನು ಹೊತ್ತು ತರುತ್ತಿದ್ದಳು. ಸಂಬಳ ಅದಕ್ಕೆ ಸರಿ ಹೋಗುತ್ತಿತ್ತು. ಮನೆಗೇನು ಕೊಡುತ್ತಿರಲಿಲ್ಲ. ಅವರುಗಳೇ ಒಂದಿಷ್ಟು ಪಾಕೆಟ್ ಮನಿ ಕೊಡುತ್ತಿದ್ದರು. ತುಂಬ ಧಾರಾಳಿ ಎಂದು ಎಲ್ಲರಿಗೂ ಗೊತ್ತು. ಡಾಕ್ಟರ್ ಸುಧಾಕರ್ ಮಾತಿಗೆ ಪ್ರತಿಕ್ರಿಯಿಸಲಿಲ್ಲ. ರಿಸೆಪ್ಷನಿಸ್ಟ್ ಸೀಟ್ನಲ್ಲಿದ್ದ ಮಾರ್ಟಿನಾ ನಿಂತು ಗುಡ್ ಈವ್ನಿಂಗ್ ಸರ್, ಬೆಳಗ್ಗೆ ಆಪರೇಷನ್ ಆದ ಕಿಡ್ನ ಒಂದ್ಸಲ ನೋಡೋಕೇಳಿದ್ದಾರೆ ಎಂದು ಅವನೊಂದಿಗೆ ಹೊರಟಳು. ಇಲ್ಲಿನ ಜವಾಬ್ದಾರಿ ಸಂಧ್ಯಾಗೆ ಒಪ್ಪಿಸಿ. ಹಗಲಿನಷ್ಟೇ ಬ್ಯುಸಿಯಾಗಿರುತ್ತಿತ್ತು ರಿಸೆಪ್ಷನಿಸ್ಟ್ ಕೌಂಟರ್. 3 ಲೈನ್ ಫೋನ್ಗಳ ಜೊತೆ ಕೆಲವೊಮ್ಮೆ ಸೆಲ್ಯುಲರ್ ಕೂಡ ಸ್ಪರ್ಧೆಗೆ ಇಳಿಯುತ್ತಿತ್ತು. ಅಮ್ಮನನ್ನು ನೆನೆಸಿಕೊಂಡು ಅವಳಿಗೆ ಅಳು ಬಂದಂತಾಯಿತು. ಇಡೀ ಮನೆಯವರಿಗೆ ಉಪವಾಸ ತಲೆಕೆಟ್ಟಂತಾಯಿತು. ಅತ್ತ ಮಾರ್ಟಿನ ಬರುವುದನ್ನೇ ಕಾದಿದ್ದು. ಮಾರ್ಟಿನಾ, ನಿನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗಬೇಕು. ನನ್ನಮ್ಮ ಒಂದು ರೀತಿಯ ಸಂಪ್ರದಾಯದಲ್ಲಿ ಬೆಳೆದು ಬಂದವರು. ನಾನು ನೈಟ್ ಡ್ಯೂಟಿಗೆ ಹೋಗೋದು ಆಕೆಗೆ ಇಷ್ಟವಾಗ್ತಿಲ್ಲ.
ಊಟವಿಲ್ಲದೆ ಕೂತಿದ್ದಾರೆ. ಒಂದು ಗಳಿಗೆ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಮನೆ ಕೂಡ ಅಂತ ದೂರವೇನಿಲ್ಲ ಎಂದು ಕೇಳಿಕೊಂಡಳು. ಸಂಧ್ಯಾಳ ಬಗ್ಗೆ ಮಾರ್ಟಿನಾಗೆ ಗೊತ್ತಿತ್ತು. ಡಾಕ್ಟರ್ ರೌಂಡ್ಸ್ ಬರೋ ವೇಳೆಗೆ ಇಲ್ಲಿರಬೇಕು, ಇಲ್ದಿದ್ರೆ ಇಬ್ರು ಜೊತೆಗೆ ಬೈಸ್ಕೋಬೇಕಾಗುತ್ತೆ. ನಿಮ್ಮಮ್ಮನ ಭಯಕ್ಕೆ ಅರ್ಥವಿದೆ. ಬೆಳದಿಂಗಳಲ್ಲಿ ಮಿಂದಂತಿರುವ ಈ ಹುಡುಗಿನ ಯಾರಾದರೂ ಆರಿಸ್ಕೊಂಡು ಹೋದ್ರೆ ಸಂಧ್ಯಾಳ ಕೆನ್ನೆ ತಟ್ಟಿ ನಕ್ಕಳು. ನನ್ನ ಸ್ಕೂಟಿ ತಗೊಂಡೋಗು ಹೇಳಿದಳು. ಮಾರ್ಟಿನ 2 ಮಕ್ಕಳ ತಾಯಿ. ಗಂಡನಿಗೂ ಒಳ್ಳೆ ಸಂಪಾದನೆ ಇತ್ತು. ಆರ್ಥಿಕವಾಗಿ ಕೊರತೆ ಇಲ್ಲದ ಅಚ್ಚುಕಟ್ಟಾದ ಸಂಸಾರ. ಇಷ್ಟಿದ್ದರೂ ತೃಪ್ತಿ ಎನ್ನುವುದೇ ಇರಲಿಲ್ಲ. ಬೇರೆಯವನ್ನ ನೋಡಿ ಕರುಬೊಂದು ಮನಸ್ಸು. ಸಂಧ್ಯಾಳ ಮುಖದಲ್ಲಿ ಸರಳತೆ ತುಂಬಿದ ಪ್ರಸನ್ನತೆ, ಮುಗುಳ್ನಗೆ ತನ್ನ ಮುಖದಲ್ಲಿ ಮೂಡಲು ಸಾಧ್ಯವೇ ಇಲ್ಲ ಎನ್ನುವ ತೀರ್ಮಾನ. ಹೊರಗಿನ ಲೈಟು ಆಫ್ ಆಗಿದ್ದರೂ ಹಾಲ್ನಲ್ಲಿ ಲೈಟು ಉರಿಯುತ್ತಿತ್ತು. ಸ್ಕೂಟಿಯಲ್ಲಿ ನಿಲ್ಲಿಸಿ ಬಾಗಿಲು ತಟ್ಟಿದಾಗ ಬಂದು ಬಾಗಿಲು ತೆಗೆದಿದ್ದ ಸುವಿದ್ಯಾ ಅಮ್ಮ ಅಕ್ಕ ಬಂದ್ಲು ಹರ್ಷದಿಂದ ಕೂಗಿ ಹಾಕಿದಳು. ಅಮ್ಮ ಊಟ ಮಾಡಿದ್ರಾ ಕೇಳಿದಳು. ಇಲ್ಲಮ್ಮ, ಅವಳದು ಕೆಟ್ಟ ಚಟ. ನಾನು ಮಾತ್ರೆ ತಗೋಬೇಕಿತ್ತಲ್ಲ, ನಾನು ಹುಡುಗರು ಊಟ ಮಾಡಿದ್ವಿ, ಅವಳಿನ್ನೂ ಉಪವಾಸ ಕೂತಿದ್ದಾಳೆ ಎಂದರು ಶ್ರೀಪತಿ. ಕೈಕಾಲು ತೊಳೆದು ಬಂದು 2 ತಟ್ಟೆ ಹಾಕಿ ಅನ್ನ ಹುಳಿಯ ಪಾತ್ರೆ ತಂದಿಟ್ಟು, ಬೇಗ ಬಾ, ನಾನು ಮತ್ತೆ ಹೋದ್ರೆ ಬೆಳಗ್ಗೆನೆ ಬರೋದು, ಉಪವಾಸ ಇರಬೇಕಾಗುತ್ತೆ ಎಂದು ತಾಯಿಯನ್ನು ಎಬ್ಬಿಸಿಕೊಂಡು ಬಂದು ತಟ್ಟೆಯ ಮುಂದೆ ಕೂಡಿಸಿದಳು. ಶಾರದಮ್ಮ ಸ್ವಲ್ಪ ಮೆತ್ತಗಾಗಿದ್ದರು. ಹಸಿವು ಎಂಥವರನ್ನಾದರೂ ಹಠವನ್ನು ಕರಗಿಸಿ ಬಿಡುತ್ತೆ. ತಂಬಿಗೆಯಲ್ಲಿನ ನೀರನ್ನು ಲೋಟಕ್ಕೆ ಬಗ್ಗಿಸಿದ ಶಾರದಮ್ಮ, ರಾತ್ರಿಯ ವೇಳೆ ಒಂಟಿಯಾಗಿ ಬಂದಿದ್ದೀಯಲ್ಲ, ಭಯವಾಗ್ಲಿಲ್ವಾ? ದಿನ ಪೇಪರ್ನಲ್ಲಿ ಎಂತೆಂಥ ಸುದ್ದಿನೋ ಬರ್ತಾ ಇರುತ್ತೆ ಎಂದು ಭಯದಿಂದ ನುಡಿದರು. ಅನ್ನವನ್ನು ತಟ್ಟೆಗೆ ಬಡಿಸುತ್ತಾ, ಇದೇನು ಮಧ್ಯರಾತ್ರಿನ? ಮನೆಗೂ ನರ್ಸಿಂಗ್ ಹೋಮ್ಗೂ 1-2 ಕಿಲೋಮೀಟರ್ ಆಗ್ಬೋದು. 10 ನಿಮಿಷಗಳ ನಡಿಗೆ. ಮೇನ್ ರೋಡ್ನಲ್ಲಿ ಓಡಾಡೋದ್ರಿಂದ ಭಯವೇನಿಲ್ಲ ಎನ್ನುತ್ತಾ ತಾಯಿಯ ತಟ್ಟೆಗೆ ಹುಳಿಯನ್ನು ಬಡಿಸಿದಳು. ಬೇಗ ಬೇಗ ಊಟ ಮುಗಿಸಿ ಕೈ ತೊಳೆದು ತಿಂಡಿಗೆ ನನ್ನ ಕಾಯೋದು ಬೇಡ, ಕೆಲವೊಮ್ಮೆ ಅಲ್ಲೇ ಆಗುತ್ತೆ. ಅಪ್ಪ ಬೇಗ ಚೇತರಿಸಿಕೊಳ್ಳಬೇಕೆಂದರೆ ನೀನು ಒಂದಿಷ್ಟು ಬದಲಾಗಬೇಕು. ರಾತ್ರಿ ಸದಾ ಇರುತ್ತಾ ಅಮ್ಮ ನಲ್ಮೆಯ ನುಡಿಗಳನ್ನಾಡಿದರು. ನಿನ್ನ ಕುತ್ತಿಗೆ ತಾಳಿ ಬಿದ್ದಿದ್ದರೆ ನಾನು ಇಷ್ಟೊಂದು ಹೆದರುತ್ತಾ ಇರಲಿಲ್ಲ. ಲಗ್ನವಾದ ಹುಡುಗಿರಿಗೆ ತಂಟೆ ಯಾರೂ ಬರಲ್ಲ. ಒಂದು ರೀತಿಯಲ್ಲಿ ಮಾಂಗಲ್ಯ ರಕ್ಷಣೆ ಇದ್ದಂಗೆ ನಮ್ಮ ಸಂಪ್ರದಾಯದಲ್ಲಿ. ಮಗಳಿಗೆ ಮದುವೆ ಮಹತ್ವವನ್ನು ಅರಿವು ಮಾಡಿಕೊಟ್ಟರು. ಸ್ಕೂಟಿ ಹತ್ತಿ ಕೈ ಬೀಸಿದಾಗ ಆ ತಾಯಿಯ ಹೃದಯ ಹೆದರಿಕೆಯಿಂದ ಡಬಗುಟ್ಟಿತ್ತು. ಬಹುಶಃ ರಾತ್ರಿ ನಿದ್ದೆ ಬಂದಿರಲಾರದು. ನರ್ಸಿಂಗ್ ಹೋಮ್ಗೆ ಬರುವ ವೇಳೆಗೆ ಬೆವತು ಹೋಗಿದ್ದಳು. ನರ್ಸಿಂಗ್ ಹೋಮ್ ವಿಭಾಗಕ್ಕೆ ಅಂಟಿಕೊಂಡಂತೆ ಡಾಕ್ಟರ್ ಬಂಗ್ಲೆ. ಊಟದ ನಂತರ ಒಮ್ಮೆ ರೌಂಡ್ಸ್ ಬಂದು ಹೋಗುವುದು ದಂಪತಿಗಳ ಪದ್ಧತಿ. ಓ ಮೈ ಗಾಡ್, ಡಾಕ್ಟರ್ ಬಂದಿದ್ದರಾ? ಎದುರಿಸು ಬಿಡುತ್ತಾ ಬಂದ ಸಂಧ್ಯಾನ ನೋಡಿ, ಇನ್ನೂ ಇಲ್ಲ, ಒಂದು ಡೆಲಿವರಿ ಕೇಸ್ ಬಂದಿದೆ, ನಾನು ಹೋಗಿ ನೋಡ್ತೀನಿ. ರಿಜಿಸ್ಟರ್ ಮುಚ್ಚುವ ವೇಳೆಗೆ ಫೋನ್ ಸದ್ದು ಮಾಡಿತು. ಹಲೋ, ಗುಡ್ ಈವ್ನಿಂಗ್ ಮೇಡಮ್ ಎಂದಳು ಸಂಧ್ಯಾ. ಮಾರ್ಟಿನ್ ಎಲ್ಲೋದ್ಲು? ಈಗ ಡೆಲಿವರಿಗಾಗಿ ಬಂದಿರುವ ಪೇಷಂಟ್ನ ಚೆಕ್ ಮಾಡಿ ಫೋನ್ ಮಾಡಕ್ಕೆ ತಿಳಿಸು ಎಂದು ಫೋನ್ ಕಟ್ ಮಾಡಿದರು. ಇಂಜೆಕ್ಷನ್ ಕೊಡಲು ಫೀಮೇಲ್ ವಾರ್ಡ್ ಕಡೆ ಹೊರಟ ಡಾಕ್ಟರ್ ನಂದಿನಿಯನ್ನು ಕರೆಸಿ ವಿಷಯ ತಿಳಿಸಿ, ಇನ್ನು ರೌಂಡ್ಸ್ಗೆ ಕೂಡ ಬಂದಿಲ್ಲ, ಮೊದಲು ಹೋಗಿ ಮಾರ್ಟಿನಾಗೆ ವಿಷಯ ಮುಟ್ಸು. ಡಾಕ್ಟರ್ ಸುಧಾಕರ್ ಪೆನ್ ಇಲ್ಲೇ ಇದೆ, ಕೊಟ್ಬಿಡು ಎಂದು ಅವಳ ಕೈಗೆ ಕೊಟ್ಟಳು. 2 ದಿನದಿಂದ ಡಾಕ್ಟರ್ ಸುಧಾಕರ್ ಪೆನ್ ಅವಳ ಬಳಿಯಲ್ಲಿಯೇ ಉಳಿದು ಬಿಟ್ಟಿತ್ತು. ರಿಜಿಸ್ಟರ್ ಬರೆಯುತ್ತಿದ್ದ ಸಂಧ್ಯೆ ತಲೆ ಮೇಲೆತ್ತಿದಾಗ ಡಾಕ್ಟರ್ ಸುಧಾಕರ್ ಫೋನ್ ಬಟನ್ಗಳನ್ನೊತ್ತಿದರು. ಫಸ್ಟ್ ಪೇರ್ ಆರ್ಭಟವೋ ಆರ್ಭಟ. ಗಂಡಸರು ಮೆಟರ್ನಿಟಿ ವಾರ್ಡ್ ಕಡೆ ಕೂಡ ಓಡಾಡಬಾರ್ದು ಅನ್ನೋ ಆಗ ನೀವು ರೌಂಡ್ಸ್ಗೆ ಬರುವಾಗ ಒಬ್ಬರೇ ಬನ್ನಿ, ಡಾಕ್ಟ್ರು ಬರೋದು ಬೇಡ ಸೇರಿಸುತ್ತಲೇ ಫೋನ್ ಇಟ್ಟಿದ್ದು. ಸಂಧ್ಯಾ ಆಗ್ಲೇ ಎಲ್ಲೋಗಿದ್ರಿ ವಿಚಾರಿಸಿದ್ದು ತುಂಬ ನೋಟ ಬೀರುತ್ತಾ. ಮೊದಲು ಗಲಿಬಿಲಿಗೊಂಡಳು. ಸಾರಿ, ಒಂದಿಷ್ಟು ಮನೆಗೆ ಹೋಗಿ ಬಂದೆ. ಹೇಗೂ ಡ್ಯೂಟಿ ಡಾಕ್ಟ್ರು ನೀವೇ ಅಲ್ವಾ? ಎಕ್ಸ್ಕ್ಯೂಸ್ ಮೀ ಸರ್, ಅಯ್ಯೋ ಎನ್ನಿಸುವಂತೆ ಹೇಳಿದಾಗ ಹಣೆಗೆ ಕೈಯೊತ್ತಿಕೊಂಡ. ನಾನು ಡ್ಯೂಟಿ ಡಾಕ್ಟ್ರು, ಆದರೆ ನಿಮ್ಮನ್ನು ಕ್ಷಮಿಸಬೇಕಾ? ಸ್ವಲ್ಪ ಮುಖ ಗಂಟಿಕ್ಕಿದ. ಹೆಚ್ಚು ಸರಳ ಆತ್ಮೀಯವಾಗಿ ಬಿಡುವ ಡಾಕ್ಟರ್ ಸುಧಾಕರ್ ಅಷ್ಟೇ ಸ್ಟ್ರಿಕ್ಟ್ ಎಂದು ಗೊತ್ತು. ತೀರಾ ಸಂಕ್ಷಿಪ್ತವಾಗಿ ಪರಿಸ್ಥಿತಿಯನ್ನು ವಿವರಿಸಿ, ನಾನು ಹೋಗದಿದ್ದರೆ ನಮ್ಮಮ್ಮ ಉಪವಾಸ ಮಲಗ್ತಾ ಇದ್ರು, ಇದ್ಯಾಕೋ ನನಗೆ ಹೆಚ್ಚು ಸರಿ ಎನಿಸಲಿಲ್ಲ ಎಂದಳು ಸಂಧ್ಯಾ. ತಾಯಿಯ ವಿಷಯ ಬಂದರೆ ಮೃದುವಾಗಿ ಬಿಡುತ್ತಿದ್ದ. ದಟ್ಸ್ ಓಕೆ ಡಾಕ್ಟರ್ ಪರಮೇಶ್ವರ್, ಫೋನ್ ಬಂದರೆ ನನಗೆ ಇನ್ಫಾರ್ಮ್ ಮಾಡಿ ಎಂದು ದೀಪದ ಬೆಳಕಿನಲ್ಲಿ ನಡೆದು ಹೋಗುತ್ತಿದ್ದವನನ್ನು ನೋಡಿ ನಿಟ್ಟುಸಿರು ದಬ್ಬಿದಳು.
4 ಫೋನುಗಳನ್ನು ಅಟೆಂಡ್ ಮಾಡಿ ಆಸ್ತಮಾ ಪೇಷಂಟ್ನ ಅಡ್ಮಿಟ್ ಮಾಡಿಕೊಳ್ಳುವ ವೇಳೆಗೆ ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಅನುರಾಧ ಬಂದರು. ವಿಶ್ ಮಾಡಿ ತನ್ನ ಸೀಟಿನಿಂದ ಎತ್ತ ಬಂದ ಸಂಧ್ಯಾನ, ನಾನು ಡಾಕ್ಟರ್ ಮೆಟರ್ನಿಟಿ ವಾರ್ಡ್ಗೆ ಹೋಗ್ತೀನಿ, ನೀನು ಒಂದಿಷ್ಟು ಡಾಕ್ಟರ್ ಸುಧಾಕರ್ಗೆ ಹೆಲ್ಪ್ ಮಾಡು ಹೇಳಿ ಮುಂದಕ್ಕೆ ನಡೆದರು. ಮೆಟರ್ನಿಟಿ ವಾರ್ಡ್ ಬಳಿ ಗುಂಪುಗೊಂಡಿದ್ದ ಡೆಲಿವರಿ ಕೇಸ್ನ ಬಂಧು ಬಳಗ ಡಾಕ್ಟರ್ಗಳಿಗೆ ಸುತ್ತುವರಿದು ಬಿಟ್ಟರು. ನಮಗೆ ಯಾಕೋ ಭಯ, ಕೇಸ್ ನ ತಾಯಿ ದಿಗಿಲು ವ್ಯಕ್ತಪಡಿಸಿದಾಗ ಡಾಕ್ಟರ್ ಅನುರಾಧ ನಕ್ಕು ಭುಜದ ಮೇಲೆ ಆತ್ಮೀಯವಾಗಿ ಕೈ ಹಾಕಿ, ನೀವು ಹಿಂದೆ ಎದುರಿದ್ದರೆ ಈ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ, ಡೋಂಟ್ ವರಿ, ಇದೆಲ್ಲ ಮಾಮೂಲಿ ಎಂದು ಧೈರ್ಯ ಹೇಳಿ ಒಳಗೆ ಹೋದರು. ಪೇಷಂಟ್ನ ಅಳು ಆರ್ಭಟ ಜೊತೆ ಇಂಗ್ಲಿಷ್ ಬೈಗುಳಿನಿಂದ ಮತ್ತು ಅವನ ವಂಶದ ತೊಳೆದು ಹಾಕುತ್ತಿದ್ದಳು. ಮಿತಿಗಿಂತ ಹೆಚ್ಚು ಬೆಳೆದ ಹೊಟ್ಟೆ, ತಿಂದು ತಿಂದು ತುಂಬಿಕೊಂಡು ಮುಖ ಗದ್ದ ಊದಿಕೊಂಡಿದ್ದು ಹೆಚ್ಚು ಮದ್ದು ಅಕ್ಕರೆಯ ಪರಿಣಾಮವೆಂದುಕೊಂಡರು. ಮಾರ್ಟಿನಾ ಬಂದು ತಕ್ಷಣದ ಸ್ಥಿತಿಯನ್ನು ಪೂರ್ತಿ ವಿವರಿಸಿ ಸಿಸೇರಿಯನ್ ಬಗ್ಗೆ ಒಲವು ತೋರಿಸಿದಳು. ಡಾಕ್ಟರ್ ಅನುರಾಧ ಅಣೆಗೊತ್ತಿಕೊಂಡರು. ಆಕೆಯ ಪ್ರಕಾರ ಇಂದಿನ ಹೆಣ್ಣು ತೀರಾ ಸೆನ್ಸಿಟಿವ್ ಎಂದುಕೊಂಡರು. ಇದು ಕೂಡ ಕಡಿಮೆ ಅಪಾಯವಿಲ್ಲವೆಂದುಕೊಂಡರು. ಅಷ್ಟರಲ್ಲಿ ಮಾರುತಿಯಲ್ಲಿದ್ದ ಒಂದೇ ಕುಟುಂಬದ 3 ಸಾವು ಬದುಕಿನ ಸ್ಥಿತಿಯಲ್ಲಿ ಬಂದಿದ್ದು ತಿಳಿದು ಮಾರ್ಟಿನಾಗೆ ಪೇಷಂಟ್ನ ಒಪ್ಪಿಸಿ ಅತ್ತ ಹೋದರು. ತಡಬಡನೆ ಬ್ಲಡ್ ಬ್ಯಾಂಕಿನಿಂದ ರಕ್ತವನ್ನಿಡಿದು ಓಡುತ್ತಿದ್ದ ಸಂಧ್ಯಾ ತನ್ನ ಸ್ವಂತದವರಿಗೆ ಸ್ಪಂದಿಸುವಂತಿತ್ತು. ಇದನ್ನು ನೋಡಿ ಎಷ್ಟೋ ಸಲ ಡಾಕ್ಟರ್ ಅನುರಾಧ ಕಂಡಿದ್ದರು. ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಸುಧಾಕರ್ಗೆ ನೆರವು ನೀಡಿ ರಿಸೆಪ್ಷನ್ ಕೌಂಟರ್ಗೆ ಹಿಂದಿರುಗಿ ಸಂಧ್ಯಾ ಪೂರ್ತಿ ಬಿಳಿಚಿಕೊಂಡವಳು. ಬಂದ ಪೇಷಂಟ್ಗಳಲ್ಲಿ ಒಬ್ಬರು ಹೋಗಿ ಆಗಿತ್ತು. ಅವಳೇ ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದಿದ್ದು. ಡಾಕ್ಟರ್ ಸುಧಾಕರ್ಗೆ ಹೆಲ್ಪ್ ಮಾಡುತ್ತಾ ಆಗಾಗ ಹಣೆಯ ಬೆವರನ್ನೊತ್ತುತ್ತಿದ್ದಳು. ಕೈ ತೊಳೆದು ಗ್ಲೌಸ್ ಬಿಚ್ಚಿದಾಗ ಕುಡಿಯಲು ನೀರು ಕೊಟ್ಟು ರಿಸೆಪ್ಷನ್ ಕೌಂಟರ್ಗೆ ಬಂದವಳೇ ಕುಸಿದಂತೆ ಕುಕ್ಕರಿಸಿ ಗಡಿಯಾರದತ್ತ ನೋಟ ಹಾರಿಸಿದಳು. ಬೆಳಗಿನ 6, 8ಕ್ಕೆ ಅವಳ ಶಿಫ್ಟ್ ಮುಗಿಯುತ್ತಿತ್ತು. ಲಘುಬಗನೆ ಬಂದ ಮಾರ್ಟಿನಾ, ಡಾಕ್ಟರ್ ರೆಸ್ಟ್ ರೂಮ್ನಲ್ಲಿದ್ದಾರೆ, ಕರೀತಾರೆ ನೋಡು ಎಂದು ಸ್ಟ್ರೆಚರ್ ತಳ್ಳಿಕೊಂಡು ಹೋಗುತ್ತಿದ್ದ ವಾರ್ಡ್ ಬಾಯ್ನೊಂದಿಗೆ ಹೋದಳು. ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಅನುರಾಧ ಸುಸ್ತಾಗಿ ಸೋಫಾಗೆ ಹೊರಗಿದ್ದರು. ಬಿಸಿ ಕಾಫಿಯನ್ನು ಫ್ಲಾಸ್ಕ್ನಿಂದ ಬಗ್ಗಿಸಿ ಅವರಿಬ್ಬರಿಗೂ ಕೊಟ್ಟು ಅಲ್ಲೇ ನಿಂತಳು. ಡಾಕ್ಟರ್ ಸುಧಾಕರ್ಗೆ 1 ಕಪ್ಪು ಕಾಫಿ ಕೊಡು ಹೇಳಿದ ಡಾಕ್ಟರ್ ಪರಮೇಶ್ವರ್. ಡಾಕ್ಟರ್ ನಿಶಾಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ, ಹೊಸ ಮೂವಿ ರಿಲೀಸ್ ಆದ್ರೆ ಆಬ್ಸೆಂಟ್, ವಾರಕ್ಕೆ 2 ರಜೆಗಳು ಇರುತ್ತೆ.